ತಮಿಳುನಾಡಿನಲ್ಲಿ ಎರಡನೇ ಬಾರಿ ಸರ್ಕಾರ ರಚನೆಗೆ ಹಕ್ಕು ಮಂಡನೆ ಮಾಡಿ ಬಂದರೂ ಕೂಡ ಎರಡನೇ ಬಾರಿಯೂ ಸರ್ಕಾರ ರಚನೆಗೆ ಅವಕಾಶ ಸಿಕ್ಕಿಲ್ಲ. ವಿಜಯ್ ಅವರಿಗೆ ಸ್ಪಷ್ಟ ಬಹುಮತವನ್ನು ತನ್ನಿ ಅಂತ ಹೇಳಿ ರಾಜ್ಯಪಾಲರು ಹೇಳಿ ಕಳುಹಿಸಿರುವಂಥದ್ದು. ವಿಜಯ್ ಭೇಟಿಯ ವೇಳೆ ಈ ಬಗ್ಗೆ ಸೂಚನೆಯನ್ನ ನೀಡಿದ್ದಾರೆ ಗವರ್ನರ್. 118 ಜನರ ಬೆಂಬಲ ಇರುವ ಪತ್ರವನ್ನು ತೆಗೆದುಕೊಂಡು ಬನ್ನಿ ಅಂತ ಹೇಳಿ ಎರಡನೇ ಬಾರಿ ಭೇಟಿಯಾದಂತಹ ಸಂದರ್ಭದಲ್ಲಿ ಸೂಚನೆಯನ್ನ ಕೊಟ್ಟಿದ್ದಾರೆ ರಾಜ್ಯಪಾಲ ರಾಜೇಂದ್ರ ಅರ್ಲೇಕರ್. ಸ್ಪಷ್ಟ ಬಹುಮತ ಪತ್ರ ತಂದ ಮೇಲೆಯೇ ಸರ್ಕಾರಕ್ಕೆ ಅವಕಾಶ ಅಂತ ಹೇಳಿ ಟಿವಿಕೆ ಪಕ್ಷದ ಮುಖ್ಯಸ್ಥ ವಿಜಯ್ ಅವರಿಗೆ ರಾಜ್ಯಪಾಲರಾಗಿರುವಂತಹ ರಾಜೇಂದ್ರ ವಿಶ್ವನಾಥ್ ಅರ್ಲೇಕರ್ ಅವರು ಸೂಚನೆಯನ್ನ ಕೊಟ್ಟು ಬಂದಿರುವಂಥದ್ದು. ನಿನ್ನೆ ಮೊದಲ ಬಾರಿಗೆ ಹೋಗಿ ಅಲ್ಲಿ ಸರ್ಕಾರ ರಚನೆಗೆ ಹಕ್ಕು ಮಂಡನೆಯನ್ನು ವಿಜಯ್ ಅವರು ಮಾಡಿ ಬಂದಿದ್ದರು. ಆದರೆ ಆಗ ಕೂಡ ನಿಮಗೆ ಸ್ಪಷ್ಟ ಬಹುಮತ ಇಲ್ಲ, 118 ಜನ ಶಾಸಕರ ಬೆಂಬಲ ನಿಮಗಿದೆ ಅನ್ನೋದರ ಅಧಿಕೃತ ಪತ್ರವನ್ನು ತೆಗೆದುಕೊಂಡು ಬಂದು ಕೊಡಿ, ಆಗ ಸರ್ಕಾರ ರಚನೆಗೆ ಅವಕಾಶವನ್ನು ಕೊಡ್ತೇನೆ ಅಂತ ಹೇಳಿ ರಾಜ್ಯಪಾಲರು ಹೇಳಿ ಕಳುಹಿಸಿದರು. ಅದಾದ ಮೇಲೆ ಇವತ್ತು ಮತ್ತೊಮ್ಮೆ ವಿಜಯ್ ಅವರು ಲೋಕಭವನಕ್ಕೆ ತೆರಳಿ ರಾಜ್ಯಪಾಲರಾಗಿರುವಂತಹ ರಾಜೇಂದ್ರ ವಿಶ್ವನಾಥ್ ಅರ್ಲೇಕರ್ ಅವರನ್ನು ಭೇಟಿಯಾಗಿ ಮತ್ತೊಮ್ಮೆ ಸರ್ಕಾರ ರಚನೆಗೆ ಹಕ್ಕನ್ನು ಮಂಡಿಸ್ತಾರೆ. ಈ ಸಂದರ್ಭದಲ್ಲಿ ಮತ್ತೊಮ್ಮೆ ತಮಗಿರುವ ಬೆಂಬಲ ಎಷ್ಟು ಶಾಸಕರದ್ದು ಅನ್ನುವ ಪತ್ರವನ್ನು ಕೂಡ ನೀಡ್ತಾರೆ. ಅದರಲ್ಲೂ ಸಹ 112 ಇರುವಂಥದ್ದು. ಈ ಹಿನ್ನೆಲೆಯಲ್ಲಿ ಅಂದರೆ ಟಿವಿಕೆ ಪಕ್ಷದ 105 ಮತ್ತು 107 ಮತ್ತು ಕಾಂಗ್ರೆಸ್ಸಿನ 5 ಒಟ್ಟಾರೆಯಾಗಿ 112 ಶಾಸಕರ ಬೆಂಬಲ ನಮಗಿದೆ ಅನ್ನೋದನ್ನು ರಾಜ್ಯಪಾಲರಿಗೆ ಆ ಪತ್ರವನ್ನು ನೀಡ್ತಾರೆ, ಬೆಂಬಲ ಪತ್ರವನ್ನು. ಆಗ ಮತ್ತೊಮ್ಮೆ ರಾಜ್ಯಪಾಲರು ಹೇಳಿರುವಂಥದ್ದು ಅದೇ ಮಾತನ್ನು, ಸ್ಪಷ್ಟವಾಗಿ 118 ಬಹುಮತ ನಿಮಗಿದೆ ಅನ್ನೋದನ್ನು ತೆಗೆದುಕೊಂಡು ಬನ್ನಿ, ನಾನು ಅವಕಾಶವನ್ನು ಕೊಡ್ತೇನೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.